ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ. ಬೆಂಗಳೂರಿನ ಒಂದು ಚಿಕ್ಕ ಕಾಫಿ ಶಾಪ್ನಲ್ಲಿ ಮಳೆಯ ತಂಪಾದ ಸಂಜೆಯೊಂದರಲ್ಲಿ ಅನಿರುದ್ಧ ಮತ್ತು ಸಾನ್ವಿಯ ಕತೆ ಶುರುವಾಯಿತು. ಅನಿರುದ್ಧ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಾ ಕಾಫಿಯೊಂದಿಗೆ ಕಾಲ ಕಳೆಯುತ್ತಿದ್ದ. ಸಾನ್ವಿ ಒಬ್ಬ ಕಾಲೇಜು ವಿದ್ಯಾರ್ಥಿನಿ, ತನ್ನ ಸ್ನೇಹಿತರೊಂದಿಗೆ ಗಲಾಟೆಯಲ್ಲಿ ಮಗ್ನಳಾಗಿದ್ದಳು. ಆಕಸ್ಮಿಕವಾಗಿ ಸಾನ್ವಿಯ ಕಾಫಿ ಕಪ್ ಒಡೆಯಿತು ಮತ್ತು ಅದರ ಚೆಲ್ಲಾಟ ಅನಿರುದ್ಧನ ಲ್ಯಾಪ್ಟಾಪ್ ಮೇಲೆ ಬಿತ್ತು. ಓಂ ಸಾರಿ, ನಿಜವಾಗಿಯೂ ಸಾರಿ, ಸಾನ್ವಿ ಗಾಬರಿಯಿಂದ ಕೂಗಿದಳು. ತನ್ನ ಟಿಶ್ಯೂ ಪೇಪರ್ನಿಂದ ಲ್ಯಾಪ್ಟಾಪ್ ಒರೆಸಲು ಶುರು ಮಾಡಿದಳು. ಅನಿರುದ್ಧ ಮೊದಲಿಗೆ ರೇಗಿದವನಾದರೂ ಅವಳ ಗಲಾಟೆಯ ನಗುವನ್ನು ಕಂಡು ಸ್ವಲ್ಪ ನಕ್ಕ. ಪರವಾಗಿಲ್ಲ, ಇದು ಒಣಗಿಬಿಡುತ್ತೆ ಎಂದು ಶಾಂತವಾಗಿ ಹೇಳಿದ. ಆ ಕ್ಷಣದಿಂದ ಇಬ್ಬರ ನಡುವೆ ಒಂದು ವಿಚಿತ್ರವಾದ ಸಂಬಂಧ ಆರಂಭವಾಯಿತು. ಮುಂದಿನ ದಿನಗಳಲ್ಲಿ ಅವರು ಆ ಕಾಫಿ ಶಾಪ್ನಲ್ಲಿ ಆಗಾಗ ಸಿಗುತ್ತಿದ್ದರು. ಸಾನ್ವಿಯ ಚುರುಕಾಟ, ತಮಾಷೆಯ ಮಾತುಗಳು ಅನಿರುದ್ಧನಿಗೆ ಇಷ್ಟವಾದವು. ಅನಿರುದ್ಧನ ಶಾಂತ ಸ್ವಭಾವ, ಆಳವಾದ ಯೋಚನೆಗಳು ಸಾನ್ವಿಯನ್ನು ಆಕರ್ಷಿಸಿದವು. ಒಂದು ದಿನ ಸಾನ್ವಿ ತನ್ನ ಕಾಲೇಜಿನ ಕಲಾ ಪ್ರದರ್ಶನಕ್ಕೆ ಅನಿರುದ್ಧನನ್ನು ಆಹ್ವಾನಿಸಿದಳು. ಅಲ್ಲಿ ಸಾನ್ವಿಯ ಚಿತ್ರಕಲೆಯನ್ನು ಕಂಡು ಅನಿರುದ್ಧ ಆಶ್ಚರ್ಯಗೊಂಡ. ನಿನ್ನ ಕನಸುವೇನು ಎಂದು ಅವನು ಕೇಳಿದಾಗ ಸಾನ್ವಿ ಗಂಭೀರವಾಗಿ, ನನ್ನ ಕನಸುಗಳನ್ನು ಬಣ್ಣಗಳ ಮೂಲಕ ಜಗತ್ತಿಗೆ ತೋರಿಸುವುದು ಎಂದಳು. ಅನಿರುದ್ಧನಿಗೆ ಆ ಕ್ಷಣದಿಂದ ಸಾನ್ವಿಯ ಬಗ್ಗೆ ಒಂದು ವಿಶೇಷ ಗೌರವ ಮೂಡಿತು. ಅವನು ತನ್ನ ಒಡ್ಡೋಡಾಟದ ಜೀವನದಲ್ಲಿ ಸಾನ್ವಿಯ ಸರಳತೆ ಮತ್ತು ಕನಸಿನ ಉತ್ಸಾಹವನ್ನು ಕಂಡು ಆಕರ್ಷಿತನಾದ. ಒಂದು ದಿನ ಮಳೆಯಲ್ಲಿ ಒಡೆದಾಡುತ್ತಿದ್ದಾಗ ಸಾನ್ವಿ ತನ್ನ ಮನಸ್ಸಿನ ಮಾತನ್ನು ತೆರೆದಿಟ್ಟಳು. ಅನಿ, ನೀನು ನನ್ನ ಕನಸಿನ ಒಂದು ಭಾಗವಾಗಿದ್ದೀಯಾ ಅಂತ ಯೋಚಿಸ್ತೀನಿ. ಕೆಲವೊಮ್ಮೆ ಅನಿರುದ್ಧನಿಗೆ ಆಕೆಯ ಈ ನೇರತನ ಆಶ್ಚರ್ಯವನ್ನು, ಸಂತೋಷವನ್ನು ತಂದಿತು. ನೀನೇ ನನ್ನ ಕನಸಲು ಮನಸ್ಸಲು ಇದ್ದೀಯಾ ಎಂದು ಅವನು ತಮಾಷೆಯಾಗಿ ಹೇಳಿದರು. ಅದರಲ್ಲಿ ಒಂದು ಆಳವಾದ ಸತ್ಯವಿತ್ತು. ಆದರೆ ಪ್ರೀತಿಯ ದಾರಿಯಲ್ಲಿ ಎಂದಿಗೂ ಸುಗಮವಾಗಿರಲಿಲ್ಲ. ಸಾನ್ವಿಯ ಕಾಲೇಜು ಮುಗಿದಾಗ ಆಕೆಗೆ ವಿದೇಶದಲ್ಲಿ ಕಲಾವಿದೆಯಾಗಿ ತರಬೇತಿ ಪಡೆಯಲು ಒಂದು ಸ್ಕಾಲರ್ಶಿಪ್ ಸಿಕ್ಕಿತು. ಆದರೆ ಅದಕ್ಕೆ ಒಪ್ಪಿಗೆ ಕೊಡುವುದು ಎಂದರೆ ಅನಿರುದ್ಧನಿಂದ ದೂರವಾಗುವುದು. ನಾನು ಹೋಗಬೇಕಾ ಎಂದು ಆಕೆ ಕೇಳಿದಾಗ ಅನಿರುದ್ಧನ ಮನಸ್ಸಿನಲ್ಲಿ ಒಂದು ಚಂಡಮಾರುತವೇ ಎದ್ದಿತು. ಆದರೆ ಅವನು ಆಕೆಯ ಕನಸನ್ನು ಗೌರವಿಸಿದ. ನಿನ್ನ ಕನಸು ನಿನಗಿಂತ ದೊಡ್ಡದು ಸಾನ್ವಿ, ಹೋಗು, ಆದರೆ ನಿನ್ನ ಮನಸ್ಸಿನಲ್ಲಿ ನಾನಿರುತ್ತೇನೆ ಅಂತ ಭರವಸೆ ಕೊಡು ಎಂದ. ಸಾನ್ವಿ ಫ್ರಾನ್ಸ್ಗೆ ಹೋದಳು. ಇಬ್ಬರ ನಡುವೆ ದೂರವಾಯಿತು. ಆದರೆ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ. ಪತ್ರಗಳು, ವಿಡಿಯೋ ಕಾಲ್ಗಳು ಮತ್ತು ಕೆಲವೊಮ್ಮೆ ರಾತ್ರಿಯ ದೀರ್ಘ ಚಾಟ್ಗಳ ಮೂಲಕ ಅವರು ಒಂದಿಗೊಂದು ಸಂಪರ್ಕದಲ್ಲಿದ್ದರು. 1 ವರ್ಷದ ನಂತರ ಸಾನ್ವಿಯ ಮೊದಲ ಕಲಾ ಪ್ರದರ್ಶನ ಫ್ರಾನ್ಸ್ನಲ್ಲಿ ನಡೆಯಿತು. ಅನಿರುದ್ಧ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಆಕೆಯನ್ನು ಆಶ್ಚರ್ಯಗೊಳಿಸಲು ಫ್ರಾನ್ಸ್ಗೆ ತೆರಳಿದ. ಪ್ರದರ್ಶನದಲ್ಲಿ ಸಾನ್ವಿಯ ಒಂದು ಚಿತ್ರವು ಎಲ್ಲರ ಗಮನ ಸೆಳೆಯಿತು. ಅದರಲ್ಲಿ ಒಬ್ಬ ಹುಡುಗ ಮಳೆಯಲ್ಲಿ ಕಾಫಿ ಕಪ್ನೊಂದಿಗೆ ನಿಂತಿರುವ ದೃಶ್ಯವಿತ್ತು. ಇದು ನೀನು ಎಂದು ಸಾನ್ವಿ ಗುಸುಗುಸುಗುಟ್ಟಿದಳು. ಅನಿರುದ್ಧನ ಕಣ್ಣುಗಳು ತೇವಾದವು. ನೀನು ನನ್ನ ಕನಸಲೂ ಮನಸ್ಸಲೂ ಇದ್ದೀಯಾ ಎಂದು ಅವನು ಆಕೆಯನ್ನು ತಬ್ಬಿಕೊಂಡ. ಅವರಿಬ್ಬರ ಪ್ರೀತಿಯ ಕತೆ ಕನಸುಗಳನ್ನು ಬೆಳೆಸುವ, ಒಬ್ಬರನ್ನೊಬ್ಬರು ಬೆಂಬಲಿಸುವ ಮತ್ತು ದೂರವಿದ್ದರೂ ಒಡನಾಟವನ್ನು ಕಾಪಾಡಿಕೊಳ್ಳುವ ಒಂದು ಸುಂದರವಾದ ಕಥೆಯಾಗಿತ್ತು.